ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನಲ್. ಯಾವುದೇ ಮನೆಯಲ್ಲಾದರೂ ದೇವ್ರ ಮನೆ ಅಂತ ಇದ್ದೇ ಇರುತ್ತೆ. ಆದರೆ ದೇವ್ರ ಮನೆಯಲ್ಲಿ ನಾವು ಕೆಲವು ವಸ್ತುಗಳನ್ನು ಯಾವುದೇ ಕಾರಣಕ್ಕೂ ಇಡಬಾರ್ದು. ಅಕಸ್ಮಾತ್ ನೀವು ಗೊತ್ತಿದ್ದೋ ಗೊತ್ತಿಲ್ಲದೇ ರೀತಿಯಾಗಿ ಈ ವಸ್ತುಗಳು ಏನಾದರೂ ಇದ್ದರೆ ನಿಮ್ಮ ಮನಸ್ಸು ಚಂಚಲತೆ ಜೊತೆಗೆ ಧನಹಾನಿ ಹಾಗೂ ಆಸ್ತಿ ಪಾಸ್ತಿ ಕೂಡ ನಷ್ಟ ಆಗುತ್ತೆ. ಇನ್ನು ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಇಲ್ಲ. ಯಾವುದೇ ಕೆಲಸಕ್ಕೆ ಹೋದರೂ ನಮಗೆ ಅದರಲ್ಲಿ ಬರೀ ನಷ್ಟನೇ ಆಗ್ತಾ ಇದೆ ಅಂತ ತಿಳಿಸ್ತಾ ಇರ್ತೀರಿ. ಅದ್ರ ಜೊತೆ ಮಕ್ಕಳ ಮಾತು ಕೇಳ್ತಾ ಇಲ್ಲ ಅನ್ನೋದಾಗಲಿ ಈ ರೀತಿಯ ಸಮಸ್ಯೆಗಳು ಹೆಚ್ಚು ಕಾಡ್ತಾ ಇರುತ್ತೆ. ಹಾಗಾಗಿ ದೇವರ ಮನೆಯಲ್ಲಿ ಯಾವ ವಸ್ತುಗಳನ್ನು ಇಡಬಾರ್ದು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ. ಎಲ್ಲರ ಮನೆಯಲ್ಲೂ ದೇವರ ಮನೆ ಇದ್ದೇ ಇರುತ್ತೆ. ಅಥವಾ ಮನೆ ಚಿಕ್ಕದಿದ್ರೂ ಕೂಡ ಒಂದು ಅಡುಗೆ ಮನೆಯಲ್ಲೇ ದೇವರನ್ನು ಅಲ್ಲೇ ಫೋಟೋ ಇಟ್ಕೊಂಡು ಪೂಜೆ ಮಾಡ್ತಾ ಇರ್ತಾರೆ. ಅಥವಾ ರೂಮಲ್ಲಿ ವಾರ್ಡ್ರೋಬಲ್ಲಿ ದೇವ್ರ ಮನೆ ಮಾಡ್ಕೊಂಡಿರ್ತಾರೆ. ಅಥವಾ ಒಂದು ಟೇಬಲ್ ಮೇಲೆ ದೇವರನ್ನು ಇಟ್ಟು ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡ್ತಾ ಇರ್ತಾರೆ. ಎಲ್ಲರ ಮನೆಯಲ್ಲಂತೂ ದೇವರನ್ನು ಪೂಜೆ ಮಾಡ್ತಿರ್ತಾರೆ. ಆದರೆ ದೇವರು ಇಟ್ಟಿರುವ ಸ್ಥಳವನ್ನು ಅಂದರೆ ನೀವು ದೇವ್ರ ಮನೆ ಎಲ್ಲಿ ಮಾಡ್ಕೊಂಡಿರ್ತೀರ ಆ ಸ್ಥಳವನ್ನು ಮೊದಲು ಶುದ್ಧಿ ಮಾಡ್ಕೊಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಅಲ್ಲಿ ಮ್ಯಾಸ್ಟಿಕ್ ಹಾಗೆ ಹಾಕೋದು, ಅದು ಅಗರಬತ್ತಿದು ಅದು ಡೆಸ್ಟ್ ಇರುತ್ತಲ್ಲ ಅದನ್ನು ಅಲ್ಲೇ ಬಿಟ್ಟಿರೋದು, ಈ ರೀತಿಯಾಗಿ ಮಾಡಬಾರ್ದು. ಮತ್ತು ದೀಪಗಳು ತುಂಬ ಗಲೀಜಾಗಿ ಇಟ್ಕೊಳ್ಳೋದು ಅಥವಾ ದೇವ್ರ ಮನೇನ ಕ್ಲೀನಾಗಿ ಇಟ್ಕೊಂಡೇ ಇರೋದು, ಇಂತಹ ತಪ್ಪುಗಳನ್ನು ಮಾಡಬಾರ್ದು. ಇನ್ನು ಎರಡನೇ ತಪ್ಪು ಯಾವುದು ಅನ್ನೋದಾದರೆ, ನಿನ್ನೆ ಹೂಗಳನ್ನು ತೆಗೆದಿರ್ತೀರ, ಇವತ್ತು ಹೊಸ ಹೂಗಳನ್ನು ಇಟ್ಟಿರ್ತೀರ, ನಿನ್ನೆ ಹೂಗಳನ್ನು ತೆಗೆದಿದ್ದಾದಮೇಲೆ ಮೊದಲು ಅದನ್ನು ದೇವ್ರ ಮನೆಯಿಂದ ಆಚೆ ತರಬೇಕು. ನೀವೇನು ಮಾಡ್ತೀರಾ, ಒಂದು ಕವರಲ್ಲಿ ಹಾಕ್ಬಿಟ್ಟು ವಾರಕ್ಕೊಂದ್ಸರಿ ನಾನು ಆಚೆ ಹಾಕ್ತೀನಿ ಅನ್ನೋದಾಗಲಿ ಅಥವಾ ಯಾವಾಗಲೂ ತೊಗೊಂಡೋಗಿ ಆಚೆ ಹಾಕ್ತೀನಿ ಅನ್ನೋದಾಗಲಿ, ಇಂತಹ ತಪ್ಪುಗಳನ್ನು ಮಾಡಬಾರ್ದು. ಪ್ರತಿದಿನವೂ ಹೂವು ಚೇಂಜ್ ಮಾಡಬೇಕಾಗತ್ತೆ. ಹಳೆ ಹೂವನ್ನೇ ನಿನ್ನೆ ಹೂವು ಇಟ್ಬಿಟ್ಟು ಇವತ್ತು ಕೂಡ ಅದನ್ನೇ ಕಂಟಿನ್ಯೂ ಮಾಡಿ ನೀವು ದೀಪವನ್ನು ಹಚ್ಚಿ ಪೂಜೆ ಮಾಡಬಾರ್ದು. ಅಕಸ್ಮಾತ್ ನಿಮ್ಮ ಮನೇಲಿ ಇವತ್ತೇನಾದರೂ ಪೂಜೆ ಮಾಡೋದಕ್ಕೆ ಹೂವು ಇಲ್ಲ ಅಂದರೂ ಪರವಾಗಿಲ್ಲ, ನಿನ್ನೆ ಹೂವನ್ನು ತೆಗೆದು ನೀವು ಬರೀ ದೀಪವನ್ನು ಹಚ್ಚಿ ಪೂಜೆ ಮಾಡಿ. ಆದರೆ ಒಣಗಿದ ಹೂಗಳು ಇರಬೇಕಂದ್ರೆ ಆ ಹೂಗಳನ್ನು ತೆಗೆದೇ ನೀವು ಪೂಜೆ ಮಾಡಬಾರ್ದು. ಒಣಗಿದ ಹೂಗಳೇನಾದರೂ ನಿಮ್ಮ ದೇವ್ರ ಮನೆಯಲ್ಲೇ ಇಡುವಂಥ ಅಭ್ಯಾಸ ಏನಾದರೂ ನಿಮಗಿದ್ರೆ ಇದು ವಾಸ್ತು ಪ್ರಕಾರ ನಕಾರಾತ್ಮಕ ಶಕ್ತಿಯನ್ನು ಉತ್ತೇಜಿಸುತ್ತೆ. ಒಣ ಹೂಗಳನ್ನು ಮನೇಲಿಡೋದ್ರಿಂದ ಬಡತನಕ್ಕೆ ನಾವೇ ಆಹ್ವಾನ ಕೊಟ್ಟಂಗಾಗತ್ತೆ ಸ್ನೇಹಿತರೆ. ಇದರಿಂದ ಅಕಾಲಿಕ ಮರಣ ಆಗ್ಬೋದು, ಮಂಗಳ ದೋಷ ಆಗ್ಬೋದು, ಅಥವಾ ಮದುವೆಯಲ್ಲಿ ವಿಳಂಬದ ಸಮಸ್ಯೆಗಳು ಹೆಚ್ಚಾಗ್ತಾ ಇರುತ್ತೆ. ತುಂಬ ಜನ ಹೇಳ್ತಾ ಇರ್ತಾರೆ, ನನಗೆ ತುಂಬ ಎಷ್ಟೇ ನಮಗೆ ವಯಸ್ಸು ಆಗ್ತಾ ಇದೆ ಆದರೂ ಮದುವೆ ಯಾಕೋ ಆಗ್ತಾ ಇಲ್ಲ. ತುಂಬ ಜನ ಹುಡುಗ ಹುಡುಗಿಯದ್ದು ಈ ಸಮಸ್ಯೆ ಆಗಿರುತ್ತೆ. ಮೊದಲು ಇಂತಹ ಅಭ್ಯಾಸಗಳು ಏನಾದರೂ ಇದ್ದರೆ ಈ ಅಭ್ಯಾಸಗಳನ್ನು ಮೊದಲು ಸರಿ ಮಾಡಿಕೊಳ್ಳಿ. ದೇವರ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಒಣ ಹೂಗಳನ್ನು ಅಂದರೆ ನಾವು ನಿನ್ನೆ ಇಟ್ಟ ಹೂಗಳನ್ನು ಒಂದು ಕವರಲ್ಲಿ ಹಾಕಿ ಹಾಗೆ ಇಡೋದಾಗಲಿ, ಒಂದು ತಟ್ಟೆಯಲ್ಲಿ ಹಾಕಿ ಹಾಗೆ ಇಡೋದಾಗಲಿ, ಇಂತಹ ಅಭ್ಯಾಸಗಳನ್ನು ನೀವು ಇದನ್ನು ಚೇಂಜ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಮನೆಯಲ್ಲಿ ಧನಾತ್ಮಕ ಶಕ್ತಿ ಅನ್ನೋದು ಹೆಚ್ಚಾಗುತ್ತೆ. ಇನ್ನು ಮೂರನೇ ವಸ್ತು, ಯಾವ ಒಂದು ವಸ್ತು ನಾವು ದೇವ್ರ ಮನೇಲಿ ಇಡಬಾರ್ದು ಅನ್ನೋದಾದರೆ ನಮ್ಮ ಪೂರ್ವಜರ ಫೋಟೋವನ್ನು ಇಡಬಾರ್ದು. ಎಷ್ಟೋ ಜನದ ಮನೇಲಿ ನೋಡಿರ್ತೀನಿ ಸ್ನೇಹಿತರೆ, ಅವರ ಅಪ್ಪ ಆಗ್ಬೋದು, ಅಮ್ಮ, ತಾತ, ಅಜ್ಜಿ, ಈ ರೀತಿಯಾದ ಫೋಟೋಗಳು ಅವರು ದೇವ್ರ ಮನೇಲಿ ಇಟ್ಟು ಪೂಜೆ ಮಾಡ್ತಾ ಇರ್ತಾರೆ. ಆದರೆ ದೇವ್ರ ಮನೇಲಿ ಯಾವುದೇ ಕಾರಣಕ್ಕೂ ನೀವು ಪೂರ್ವಜರ ಫೋಟೋವನ್ನು ಇಡಬಾರ್ದು. ಮನೆಯಲ್ಲಿ ದಕ್ಷಿಣ ಗೋಡೆಗೆ ಅಂದರೆ ದಕ್ಷಿಣದ ಕಡೆ ಗೋಡೆಗೆ ನೀವು ಪೂರ್ವಜರ ಫೋಟೋವನ್ನು ಹಾಕಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಅಪ್ಪಿ ತಪ್ಪಿಯೋ ನೀವು ಹಿರಿಕರ ಫೋಟೋಗಳನ್ನು ದೇವ್ರ ಮನೇಲಿ ಇಟ್ಟು ಪೂಜೆ ಮಾಡಬಾರ್ದು. ದೇವ್ರ ಮನೇಲಿ ಯಾವ ವಸ್ತುವನ್ನು ಇಡಬಾರ್ದು ಅನ್ನೋದಾದರೆ, ನಾವೀಗ ಹೂವು ಕಟ್ ಮಾಡೋಕ್ಕೆ ಅಂತ ಸಿಸರ್ ಇಡ್ತೀರಿ, ತೆಂಗಿನಕಾಯಿ ಹೊಡಿಯೋಕ್ಕೆ ಅಂತ ಒಂದು ಕಬ್ಬಿಣದ ರಾಡನ್ನು ಇಡೋದಾಗಲಿ, ಅಥವಾ ಹಣ್ಣನ್ನು ಕಟ್ ಮಾಡೋಕ್ಕೆ ಒಂದು ಚಾಕು ಇಡೋದಾಗಲಿ, ಈ ರೀತಿಯಾಗಿ ಬಳಸ್ತಾ ಇರ್ತೀರಿ. ಯಾವುದೇ ಕಾರಣಕ್ಕೂ ನೀವು ದೇವರ ಮನೆಯಲ್ಲಿ ಕಬ್ಬಿಣದ ವಸ್ತುಗಳನ್ನು ಇಡಬಾರ್ದು. ನೀವು ಕಬ್ಬಿಣದ ವಸ್ತುಗಳು ಏನಾದರೂ ದೇವ್ರ ಮನೆಯಲ್ಲಿ ಇಟ್ರಿ ಅಂದರೆ ನಿಮ್ಮ ಮನೆಯ ಮೇಲಾಗಲಿ ಅಥವಾ ನಿಮ್ಮ ಮೇಲಾಗಲಿ ಶನಿಯ ದುಷ್ಪರಿಣಾಮಗಳು ಉಂಟಾಗುತ್ತೆ. ಇದರಿಂದ ನಕಾರಾತ್ಮಕ ಶಕ್ತಿಯು ನಿಮ್ಮ ಮನೆಗೆ ಪ್ರವೇಶವಾಗುತ್ತೆ ಅಂತಲೇ ಹೇಳ್ಬೋದು. ಈಗ ತೆಂಗಿನಕಾಯಿ ಹೊಡೆಯೋದಕ್ಕೆ ಅಂತಲೇ ನಾವು ಒಂದು ರಾಡ್ ತೊಗೊಂಡು, ಕಬ್ಬಿಣದ ರಾಡ್ ತೊಗೊಂಡು ಅಲ್ಲೇ ದೇವ್ರ ಮನೇಲಿ ಇಟ್ಬಿಟ್ಟಿರ್ತೀರಿ. ಅಥವಾ ಹೂವು ಕಟ್ ಮಾಡೋಕ್ಕೆ ಅಂತ ಒಂದು ಚಾಕು ತೊಗೊಂಡಿರ್ತೀರಿ ಅಥವಾ ಒಂದು ಸಿಸರ್ ತೊಗೊಂಡಿರ್ತೀರಿ, ಅದನ್ನು ಕೂಡ ದೇವ್ರ ಮನೇಲೇ ಇಡ್ತೀರಿ. ಇಂತಹ ತಪ್ಪುಗಳನ್ನು ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಈ ರೀತಿಯಾಗಿ ಮಾಡಿದ್ರೆ ಶನಿಯ ದುಷ್ಪರಿಣಾಮ ನಮ್ಮ ಮೇಲೇ ಹೆಚ್ಚಾಗುತ್ತೆ ಸ್ನೇಹಿತರೆ. ಇನ್ನು ನಮ್ಮ ಮನೆಗೆ ನಕಾರಾತ್ಮಕ ಶಕ್ತಿ ಉಂಟಾಗುತ್ತೆ. ಇದುವರೆಗೂ ನೀವೇನಾದರೂ ಈ ಥರದ ತಪ್ಪುಗಳನ್ನು ಮಾಡಿದ್ರೆ ಇನ್ನು ಮುಂದೆ ಈ ತಪ್ಪುಗಳನ್ನು ಸರಿ ಮಾಡಿಕೊಳ್ಳಿ. ಯಾಕೆಂದರೆ ನಮಗೆ ಗೊತ್ತಿಲ್ಲದೋ ನಾವು ಕೆಲವು ತಪ್ಪುಗಳನ್ನು ಮಾಡ್ತಾ ಇರ್ತೀರಿ. ಆದರೆ ನಮ್ಮ ಜೀವನದಲ್ಲಿ ನಾವು ಈ ರೀತಿಯಾಗಿ ಒಳ್ಳೆಯ ರೀತಿಯಾಗಿ ಸರಿ ಮಾಡ್ಕೊಳ್ಳೋದ್ರಿಂದ ನಮ್ಮ ಜೀವನವೂ ಚೆನ್ನಾಗಿರುತ್ತೆ, ಮನೆಯಲ್ಲಿ ಸುಖ ಸಂತೋಷ ನೆಮ್ಮದಿ ಅನ್ನೋದು ಹೆಚ್ಚಾಗುತ್ತೆ. ಇನ್ನು
ದೇವರ ಕೋಣೆಯಲ್ಲಿ ಯಾವುದೇ ರೀತಿಯ ಶಿವಲಿಂಗವನ್ನು ಇಡಬೇಕು ಎಂಬುದರ ಬಗ್ಗೆ ನೀವು ಶಾಸ್ತ್ರದಲ್ಲೂ ಕೂಡ ವಿಶೇಷ ನಿಯಮಗಳನ್ನು ಕೂಡ ಹೇಳಲಾಗುತ್ತೆ. ದೇವರ ಕೋಣೆಯಲ್ಲಿ ಶಿವಲಿಂಗವನ್ನು ಇಡಲು ಬಯಸೋರಾದರೆ ಅದು ನಿಮ್ಮ ಹೆಬ್ಬೆಟ್ಟು ಎಷ್ಟಿರುತ್ತೆ ನೋಡಿ, ಆ ಹೆಬ್ಬೆಟ್ಟಿನ ಗಾತ್ರದಷ್ಟೇ ನೀವು ಶಿವಲಿಂಗವನ್ನು ಇಡಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ದೊಡ್ಡ ದೊಡ್ಡ ಶಿವಲಿಂಗಗಳನ್ನು ಇಡಬಾರ್ದು. ಈ ರೀತಿಯಾಗಿ ಹೆಬ್ಬೆಟ್ಟಿನಷ್ಟೇ ಶಿವಲಿಂಗವನ್ನು ಇರೋದ್ರಿಂದ ನಿಮ್ಮ ಮನೆಯಲ್ಲಿ ಅದನ್ನು ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಬೇಕಾಗತ್ತೆ. ಯಾಕೆಂದರೆ ಶಿವನಿಗೆ ಪ್ರತಿದಿನವೂ ನಾವು ಜಲಾಭಿಷೇಕ ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ದೊಡ್ಡ ದೊಡ್ಡ ವಿಗ್ರಹ ಇಟ್ಕೊಂಡ್ರೆ ನೀವು ಅದಕ್ಕೆ ಅಭಿಷೇಕಗಳನ್ನು ಅಭಿಷೇಕಗಳನ್ನು ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ದೇವರ ಮನೆಯಲ್ಲಿ ವಿಗ್ರಹಗಳು ಅಷ್ಟೇ ನಮ್ಮ ಮುಷ್ಟಿ ಎಷ್ಟಿರುತ್ತೆ ನೋಡಿ, ಆ ಮುಷ್ಟಿಯಲ್ಲಿ ನಾವು ಹಿಂಗೆ ಇಟ್ಕೊಂಡ್ರೆ, ಕೈಯಲ್ಲಿ ಇಟ್ಕೊಂಡ್ರೆ ನಮ್ಮ ಮುಷ್ಟಿ ಒಳಗಡೆ ಮಾತ್ರ ಇರಬೇಕು. ಯಾವುದೇ ಕಾರಣಕ್ಕೂ ದೊಡ್ಡ ದೊಡ್ಡ ವಿಗ್ರಹಗಳನ್ನು, ಯಾವುದೇ ವಿಗ್ರಹ ಹಾಕ್ಬೋದು, ನಾವು ದೊಡ್ಡ ದೊಡ್ಡ ವಿಗ್ರಹಗಳನ್ನು ಗಣಪತಿ ಹಾಕ್ಬೋದು, ಲಕ್ಷ್ಮಿ ಹಾಕ್ಬೋದು, ಹಾಗೆಯೇ ಈಶ್ವರ ಹಾಕ್ಬೋದು, ಲಿಂಗ ಹಾಕ್ಬೋದು, ಸಾಲಿಗ್ರಾಮ ಹಾಕ್ಬೋದು. ಯಾವುದೇ ಒಂದು ಫೋಟೋ ನೀವು ವಿಗ್ರಹಗಳ ಕೂಡ ನೀವು ದೊಡ್ಡ ದೊಡ್ಡ ವಿಗ್ರಹಗಳನ್ನು ಇಟ್ಕೊಂಡ್ರೆ ಅದಕ್ಕೆ ಅಭಿಷೇಕವನ್ನು ಮಾಡಬೇಕಾಗತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ಆದಷ್ಟು ಚಿಕ್ಕ ಚಿಕ್ಕ ವಿಗ್ರಹಗಳನ್ನು ಇಟ್ಕೊಳ್ಳಿ. ಆದಷ್ಟು ಮನೆಯಲ್ಲಿ ವಿಗ್ರಹಗಳು ಕಡಿಮೆ ಇರಲಿ. ಈ ರೀತಿಯಾಗಿ ನೀವು ನೋಡಿಕೊಂಡು ವಿಗ್ರಹಗಳನ್ನು ಇಟ್ಕೊಬೇಕಾಗತ್ತೆ. ಇನ್ನು ದೇವರ ಮನೆಯಲ್ಲಿ ಯಾವ ವಸ್ತುವನ್ನು ಒಂದೇ ಒಂದು ವಸ್ತುವನ್ನು ಇಡಬೇಕು ಅನ್ನೋದಾದರೆ ಶಂಖ. ಎಷ್ಟೋ ಜನದ ಮನೆಯಲ್ಲಿ 2-3 ಶಂಖಗಳನ್ನು ಇಟ್ಟಿರ್ತೀರಿ, ಆದರೆ ಒಂದೇ ಒಂದು ಶಂಖವನ್ನು ಇಡಬೇಕು. ಈ ಶಂಖ ಮತ್ತು ವಿಷ್ಣುವಿನ ಸಂಕೇತ ಅಂತಲೂ ಪರಿಗಣಿಸಲಾಗುತ್ತೆ. ಅದಕ್ಕೋಸ್ಕರ ನೀವು ಯಾವಾಗಲೂ ಮನೆಯಲ್ಲಿ ಒಂದು ಶಂಖವನ್ನು ಇಟ್ಟು ಅದಕ್ಕೆ ಪೂಜೆ ಮಾಡಬೇಕಾಗತ್ತೆ. ಆದಷ್ಟು ಶಂಖವನ್ನು ಮನೆಯಲ್ಲಿ ಊದೋದ್ರಿಂದ ಮನೆಯಲ್ಲಿ ಯಾವುದೇ ಒಂದು ನಕಾರಾತ್ಮಕ ಶಕ್ತಿ ಇದ್ದರೂ ಹೋಗುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ಮನೆಯಲ್ಲಿ ಪ್ರತಿದಿನ ಪೂಜೆಯ ಸಮಯದಲ್ಲಿ ನೀವು ಶಂಖವನ್ನು ಊದೋದು, ಅಕಸ್ಮಾತ್ ಈ ಪ್ರತಿದಿನ ಊದಕ್ಕಾಗಲಿಲ್ಲ ಅಂದರೂ ನೀವು ವಾರಕ್ಕೆ ಒಂದು ದಿನವಾದರೂ ನೀವು ಶಂಖವನ್ನು ಊದಿ ಪೂಜೆ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಯಾವುದೇ ಥರದ ದುಷ್ಟ ಶಕ್ತಿ ಆಗ್ಬೋದು, ಕೆಟ್ಟ ಶಕ್ತಿ ಆಗ್ಬೋದು, ಮಾಟ ಮಂತ್ರ, ಈ ಥರದ ಯಾವುದೇ ಒಂದು ಕೆಟ್ಟದ್ದು ಇದ್ದರೂ ಕೂಡ ಅದು ಕೂಡ ಹೊರಗಡೆ ಹೋಗುತ್ತೆ. ನಿಮ್ಮ ಮನೆಯಲ್ಲಿ ಧನಾತ್ಮಕ ಶಕ್ತಿ ಅನ್ನೋದು ಹೆಚ್ಚಾಗುತ್ತೆ. ಅದಕ್ಕೋಸ್ಕರ ಒಂದೇ ಒಂದು ಶಂಖವನ್ನು ಇಟ್ಟು ನೀವು ಪೂಜೆ ಮಾಡಿ ಪ್ರತಿದಿನ ನೀವು ಅದನ್ನು ಊದ್ತಾ ಬನ್ನಿ. ನಿಮ್ಮ ಮನೆಯಲ್ಲಿ ಚೇಂಜಸ್ಸು ಎಷ್ಟಾಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ದೇವರ ಮನೆಯಲ್ಲಿ ಪೂಜೆ ಮಾಡೋ ಸಮಯದಲ್ಲಿ ನಾವು ಒಂದು ಚಾಪೆ ಹಾಕ್ಬೋದು, ಮಣೆ ಹಾಕ್ಬೋದು, ಅಥವಾ ದರ್ಭಾಸನ ಆಗ್ಬೋದು, ಅಥವಾ ಒಂದು ಬಟ್ಟೆ ಆದರೂ ಹಾಕ್ಕೊಂಡು ಅದರ ಮೇಲೆ ಕೂತ್ಕೊಂಡು ನೀವು ಪೂಜೆ ಮಾಡಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ನೀವು ಹಾಗೆ ಬರೀ ನೆಲದಲ್ಲಿ ಕೂತ್ಕೊಂಡು ಪೂಜೆ ಮಾಡಬಾರ್ದು. ಇನ್ನು ಪೂಜೆ ಆಗಿದ್ದ ತಕ್ಷಣ ನೀವು ಮಣೆ ಹಾಕ್ಬೋದು, ದರ್ಭಾಸನ ಆಗ್ಬೋದು ತೆಗೆದು ಈಚೆ, ಅಂದರೆ ದೇವ್ರ ಮನೆಯಿಂದ ಈಚೆ ತೊಗೊಂಬಂದು ಇಡಬೇಕಾಗತ್ತೆ. ಅಪ್ಪಿ ತಪ್ಪಿನೂ ನೀವು ದೇವ್ರ ಮನೇಲಿ ಹಾಗೆ ಏನಾದರೂ ನೀವು ಪೂಜೆ ಮಾಡಿದ ಮಣೆ ಏನಾದರೂ ಹಾಗೆ ಬಿಟ್ಟು ನೀವು ಈಚೆ ಬಂದೆ ಅಂದರೆ ದರಿದ್ರ ದೇವತೆ ಆ ಮಣೆ ಮೇಲೆ ಬಂದು ಕೂತ್ಕೊತಾಳೆ. ನೀವು ಪೂಜೆ ಮಾಡಿದ ಫಲ ಅನ್ನೋದು ಸಿಗಲ್ಲ. ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ನೀವು ಪೂಜೆ ಮಾಡೋ ಟೈಮಲ್ಲಿ ಮಣೆ ಹಾಕ್ಕೊಂಡು ಕೂತ್ಕೊಂಡು ಅದರ ಮೇಲೆ ಪೂಜೆ ಮಾಡಿ ನಂತರ ಪೂಜೆ ಆದ ತಕ್ಷಣ ತೆಗೆದು ಅದನ್ನು ಹೊರಗಡೆ ಇಡಬೇಕಾಗತ್ತೆ. ಅಂದರೆ ದೇವ್ರ ಮನೆಯಿಂದ ಆಚೆ ತೊಗೊಂಬಂದು ಇಡಬೇಕಾಗತ್ತೆ. ದೇವ್ರ ಮನೇಲಿ ಯಾವ ವಸ್ತು ಇಡಬಾರ್ದು ಅನ್ನೋದಾದರೆ ತುಂಬ ಹಳೆಯ ಬಟ್ಟೆಗಳನ್ನು, ನಾವು ಯೂಸ್ ಮಾಡಿರೋಂಥ ಬಟ್ಟೆಗಳನ್ನು ದೇವರಿಗೆ ಒರೆಸೋದಕ್ಕಾಗಲಿ ಅಥವಾ ದೇವರ ವಿಗ್ರಹಗಳಿಗೆ ಒರೆಸೋದಕ್ಕೆ ಬಟ್ಟೆಗಳನ್ನು ಇಟ್ಟಿರ್ತೀರಿ. ಯಾವುದೇ ಕಾರಣಕ್ಕೂ ಅಂತಹ ಬಟ್ಟೆಗಳನ್ನು ಉಪಯೋಗಿಸ್ಬೇಡಿ. ನಮಗೆ ಈಗ ಕಾಟನ್ ಬಟ್ಟೆ ಇದೆ, ನಮ್ಮದು ವೇಲ್ ಹಾಕ್ಬೋದು ಅಥವಾ ಪ್ಯಾಂಟ್ ಹಾಕ್ಬೋದು ಅಥವಾ ಟಾಪ್ಸ್ ಆಗ್ಬೋದು. ಈ ರೀತಿಯಾಗಿ ತುಂಬ ಜನ ಇದನ್ನು ಇಟ್ಕೊಂಡಿರ್ತಾರೆ. ಯಾವುದೇ ಕಾರಣಕ್ಕೂ ಆ ಥರದ ಬಟ್ಟೆಗಳನ್ನು ಇಡಬಾರ್ದು. ಹೊಸ ಬಟ್ಟೆಗಳ ಸಿಗುತ್ತೆ, ಕಾಟನ್ ಬಟ್ಟೆಗಳು, ಅದನ್ನು ತೊಗೊಬಂದು ದೇವರನ್ನು ಒರೆಸೋದಕ್ಕೆ, ದೇವರ ವಿಗ್ರಹಗಳನ್ನು ಒರೆಸೋದಕ್ಕಾಗಲಿ ಅಥವಾ ದೇವ್ರ ಮನೆ ಸ್ವಚ್ಛ ಮಾಡೋದಕ್ಕೆ ಇಟ್ಕೊಬೇಕಾಗತ್ತೆ. ಯೂಸ್ ಮಾಡಿರೋವಂಥ ಬಟ್ಟೆಗಳನ್ನು ಯಾವುದೇ ಕಾರಣಕ್ಕೂ ನೀವು ದೇವ್ರ ಮನೆಯಲ್ಲಿ ಆ ಬಟ್ಟೆಗಳನ್ನು ಉಪಯೋಗಿಸ್ಬೇಡಿ. ಇನ್ನು ಅದ್ರ ಜೊತೆ ಕೆಲವರು ಮನೆಯಲ್ಲಿ ದೇವ್ರ ಫೋಟೋ ಗ್ಲಾಸ್ ಎಲ್ಲ ಹೊಡೆದೋಗಿರುತ್ತೆ, ತುಂಬ ಹಳೇ ಫೋಟೋಗಳಿರುತ್ತೆ, ಅದ್ರ ಭಾವಚಿತ್ರನೇ ಕಾಣ್ತಾ ಇರಲ್ಲ, ಅಂತಹ ಫೋಟೋಗಳೆಲ್ಲ ಇರುತ್ತೆ. ತುಂಬಾ ಹಳೆ ಫೋಟೋಗಳಿರುತ್ತೆ. ಅಂತಹ ಫೋಟೋಗಳನ್ನಾಗಲಿ ಅಥವಾ ಗಾಜು ಹೊಡೆದಿರುವಂಥ ಫೋಟೋಗಳಾಗಲಿ ಅಥವಾ ಫ್ರೇಮ್ ಎಲ್ಲ ಹೊಡೆದೋಗಿರುತ್ತೆ, ಅಂತಹ ಫೋಟೋಗಳನ್ನು ಕೂಡ ಯಾವುದೇ ಕಾರಣಕ್ಕೂ ನೀವು ದೇವರ ಮನೆಯಲ್ಲಿ ಹಾಕ್ಬೋದು. ಅಥವಾ ಮನೆಯಲ್ಲೂ ಕೂಡ ನಾವು ಗ್ಲಾಸ್ ಹೊಡೆದಿರುವಂಥ ಯಾವುದೇ ಒಂದು ವಸ್ತು ಹಾಕ್ಬೋದು, ಇಟ್ಕೊಬಾರ್ದು. ಇದರಿಂದ ನೆಗೆಟಿವ್ ಎನರ್ಜಿ ತುಂಬಾ ಬರ್ತಾ ಇರುತ್ತೆ, ದುಷ್ಟ ಶಕ್ತಿಗಳ ಕಾಟ ನಿಮಗೆ ಹೆಚ್ಚಾಗಿರುತ್ತೆ. ಯಾವುದಾದ್ರೂ ಒಂದು ವಿಂಡೋ ಗ್ಲಾಸ್ ಹೊಡೆದಿತ್ತು ಅಂದರೆ ಅಥವಾ ಯಾವುದೋ ಒಂದು ನಿಮ್ಮ ಮನೇಲಿ ಗ್ಲಾಸ್ ಹೊಡೆದಿರೋದು ಕೂಡ ಯಾವುದೇ ಕಾರಣಕ್ಕೂ ಇಟ್ಕೊಬಾರ್ದು ಸ್ನೇಹಿತರೆ. ಮೊದಲು ಅದನ್ನು ಚೇಂಜ್ ಮಾಡಬೇಕಾಗತ್ತೆ. ಇನ್ನು ದೇವರ ಮನೆಯಲ್ಲಿ
ಒಂದೇ ಥರದ ವಿಗ್ರಹಗಳು, 2 ವಿಗ್ರಹಗಳನ್ನು ಇಟ್ಕೊಬಾರ್ದು. ಈ ಗಣಪತಿ ಇಟ್ಕೊಂಡಿರ್ತೀರ, ಅದರದ್ದೇ ಸೇಮ್ ಇನ್ನೊಂದು ವಿಗ್ರಹ ಇರುತ್ತೆ. ಈ ಥರದ 2 ವಿಗ್ರಹಗಳನ್ನು ಇಟ್ಕೊಬಾರ್ದು. ಈಗ ಶಿವಲಿಂಗ ಇಟ್ಟಿರ್ತೀರ, ಸೇಮ್ ಅದೇ ಥರದ ಇನ್ನೊಂದು ಶಿವಲಿಂಗವನ್ನು ಕೂಡ ನಾವು ಯಾವುದೇ ಕಾರಣಕ್ಕೂ 2 ಶಿವಲಿಂಗವನ್ನು ಇಡೋದಾಗಲಿ ಅಥವಾ 2 ಗಣಪತಿಯನ್ನು ಇಡೋದಾಗಲಿ, ಈ ಥರದ ಒಂದೇ ಥರದ 2 ವಿಗ್ರಹಗಳನ್ನು ಇಟ್ಟು ಯಾವುದೇ ಕಾರಣಕ್ಕೂ ನಾವು ದೇವ್ರ ಮನೇಲಿ ಇಟ್ಟು ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಬಾರ್ದು. ಒಂದು ವಿಗ್ರಹಗಳನ್ನು ಇಟ್ಕೊಳ್ಳಿ. ಅಂದರೆ ನೀವು ಇನ್ನೊಂದು ವಿಗ್ರಹ ಇತ್ತು ಅಂದರೆ ಅದನ್ನು ಹೊರಗಡೆ ಎಲ್ಲಾದರೂ ಇಟ್ಟು ಪೂಜೆ ಮಾಡಿ. ಆದರೆ ಒಂದೇ ಥರದ ವಿಗ್ರಹಗಳನ್ನು ನೀವು ದೇವ್ರ ಮನೇಲಿ ಇಟ್ಟು ಪೂಜೆ ಮಾಡಬಾರ್ದು. ಅಥವಾ ಫೋಟೋಗಳು ಅಷ್ಟೇ, ಈಗ ಕೃಷ್ಣನ ಫೋಟೋ ಇರುತ್ತೆ, ಅದೇ ಥರದ್ದು ಸೇಮ್ ಇನ್ನೊಂದು ಫೋಟೋನೂ ಇರುತ್ತೆ. ಇಂತಹ ಫೋಟೋಗಳನ್ನು ಕೂಡ ಇಟ್ಟು ನೀವು ಪೂಜೆ ಮಾಡಬಾರ್ದು. ಉಗ್ರ ದೇವತೆಗಳನ್ನು ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಫೋಟೋಗಳನ್ನು ಮನೇಲಿ ಹಾಕ್ಬೋದು, ದೇವ್ರ ಮನೇಲಾಗಲೂ ಇಡಬಾರ್ದು. ಅಂದರೆ ಅವರು ಭೀಕರವಾಗಿ ಅಂದರೆ ರಕ್ತಸಿಕ್ತವಾಗಿರುವಂಥ ಫೋಟೋಗಳು ಹಾಕ್ಬೋದು, ಅಥವಾ ಅವರು ಯುದ್ಧ ಮಾಡ್ತಾ ಇರೋಂಥ ಫೋಟೋಗಳು ಹಾಕ್ಬೋದು, ಅಥವಾ ಸಂಹಾರ ಮಾಡ್ತಾ ಇರೋಂಥ ಫೋಟೋಗಳು ಹಾಕ್ಬೋದು. ಇಂತಹ ಫೋಟೋಗಳು ಉಗ್ರವಾಗಿರ್ತಾರೆ, ಅಂತಹ ಫೋಟೋಗಳನ್ನು ಇಡಬಾರ್ದು. ಯಾವಾಗಲೂ ನಮ್ಮ ಮನೆಯಲ್ಲಿ ಸಾತ್ವಿಕವಾಗಿ ಇರುವಂಥ ಫೋಟೋಗಳನ್ನು ಇಡಬೇಕು. ಅಂದರೆ ಶಾಂತ ರೂಪದಲ್ಲಿ, ಈಗ ನರಸಿಂಹಸ್ವಾಮಿ ಶಾಂತ ರೂಪದಲ್ಲಿ ಇರ್ತಾರೆ, ನರಸಿಂಹಸ್ವಾಮಿ ಜೊತೆ ಲಕ್ಷ್ಮಿ ಇರಬೇಕು. ಇಂತಹ ಫೋಟೋಗಳನ್ನು ಇಟ್ಕೊಳ್ಳಿ. ಈಗ ಚಾಮುಂಡೇಶ್ವರಿನೂ ಅಷ್ಟೇ, ಸಾಫ್ಟಾಗಿರುವಂಥ ಫೋಟೋಗಳನ್ನು ಇಟ್ಕೊಳ್ಳಿ. ಉಗ್ರವಾಗಿ ಇರುವಂಥ ಉಗ್ರ ಅವತಾರ ತಾಳಿರ್ತಾರಲ್ಲ, ಅಂತಹ ಫೋಟೋಗಳನ್ನು ಯಾವುದೇ ಕಾರಣಕ್ಕೂ ನಾವು ಇಡಬಾರ್ದು. ನೋಡಿದ್ರಲ್ಲ ಸ್ನೇಹಿತರೆ, ದೇವ್ರ ಮನೇಲಿ ಯಾವೆಲ್ಲ ವಸ್ತುಗಳು ಇಡಬಾರ್ದು, ಯಾವ ಫೋಟೋಗಳನ್ನು ಇಟ್ಕೊಬಾರ್ದು, ಯಾವ ವಿಗ್ರಹಗಳನ್ನೇ ಇಟ್ಕೊಬಾರ್ದು ಅಂತಲೂ ತಿಳಿಸ್ಕೊಟ್ಟಿದ್ದೀನಿ. ಹಾಗಾಗಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು.